ಪ್ರೆಗ್ನೆಂಟ್ ಲೇಡಿಗೆ ಪಪ್ಪಾಯ ತಿನ್ನಬಾರ್ದು ಅಂತ ಕೂಡ ಕೆಲವರು ಕೇಳ್ತಿದ್ದಾರೆ. ಸೊ ಇದು ಯಾಕೆ ಅಂತ ಹೊಕ್ಕಳ ಕೆಳಗಡೆ ಚರ್ಮದ ಕೆಳಗಡೆ ಯೂರಿನ್ ಬ್ಯಾಗ್ ಇರುತ್ತೆ, ಅದ್ರ ಹಿಂದೆ ಗರ್ಭಕೋಶ ಇದೆ. ಸೊ ಇಲ್ಲಿ ಸೋಂಕಾದ್ರೆ ಗರ್ಭಕೋಶಕ್ಕೆ ಸೋಂಕಾಗೋ ಚಾನ್ಸಸ್ ತುಂಬಾ ಜಾಸ್ತಿ. ಈ ಟೈಮಲ್ಲಿ ಎಲ್ಲ ನಾವ್ ಏನ್ ಮಾಡ್ತೀವಿ, ಚೆಕಪ್ ಅಲ್ಲಿ ತಾಯಿ ತೂಕ ನೋಡ್ತೀವಿ, ತಾಯಿದು BP ನೋಡ್ತೀವಿ, ಪಲ್ಸ್ ನೋಡ್ತೀವಿ, ಟೆಂಪರೇಚರ್ ನೋಡ್ತೀವಿ, ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ನೋಡ್ತೀವಿ. ಅಟ್ಲೀಸ್ಟ್ 2 ತಿಂಗಳಿಗೋ 3 ತಿಂಗಳಿಗೊಂದ್ಸಲ ನಾವು ತಾಯಿದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಹಿಮೋಗ್ಲೋಬಿನ್ ಏನಾದ್ರೂ ಕಮ್ಮಿ ಆಗ್ತಾ ಇದೆಯಾ, ಯೂರಿನ್ ಅಲ್ಲಿ ಏನಾದ್ರೂ ಪಸ್ಸೆಲ್ಸ್ ಇದೆಯಾ, ಬೇರೆ ಥೈರಾಯ್ಡ್ ಏನಾದ್ರೂ ಮತ್ತೆ ಚೇಂಜ್ ಆಗಿದ್ಯಾ, ಶುಗರ್ಸ್ ನಾರ್ಮಲ್ ಇದೆಯಾ. ಕ್ಲೋಸ್ ಬ್ಲಡ್ ರಿಲೇಷನ್ ಅಲ್ಲಿ ಮದುವೆ ಆಗೋದ್ರಿಂದ ಆ ಮಗುವಿಗೆ ಒಂದು ಅಂಗವೈಕಲ್ಯತೆ ಬರ್ತದೆ ಅಂತ ಕೂಡ ಸಾಕಷ್ಟು ವರದಿಗಳು ಹೇಳ್ತಿದ್ದಾರೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಯಾವ ತರ? ಯಾವಾಗ ಜೀನ್ಸ್ ಹಾಕೋತೀವಿ, ಟೈಟ್ ಬಟ್ಟೆ ಹಾಕೋತೀವಿ, ಆಮೇಲೆ ತುಂಬಾ ಹೊತ್ತು ಸೀಟ್ ಮೇಲೆ ಕುತ್ಕೊಂಡು ಯಾವುದೇ ರೀತಿ ಗಾಳಿ ಆಗದೆ ಇರೋ ಬಟ್ಟೆ ಹಾಕೊಳ್ತೀವಿ, ಒಳ್ಳೆ ಟೆಸ್ಟಿಸ್ ಇದ್ರೂ ಕೂಡ ಸ್ಪರ್ಮ್ಸ್ ಸತ್ತೋಗ್ತವೆ. ಆದ್ರೆ ಎಲ್ಲರೂ ಏನ್ ಅನ್ಕೋತಾರೆ, ಹೆಣ್ಣಿಗೆ ಹಡಿಯೋ ಶಕ್ತಿ, ಥೈರಾಯ್ಡ್ಗೆ ಅಯೋಡಿನ್ ಬೇಕು, ಅದು ಸಿಗ್ತಾ ಇಲ್ಲ, ಸೊ ಹೈಪೋಥೈರಾಯ್ಡ್ ಆಗ್ತಿದೆ. ಸೊ ಗರ್ಭಿಣಿ ಆದ್ರೆ ಥೈರಾಯ್ಡ್ ಆಗುತ್ತೆ ಇಲ್ಲ, ಥೈರಾಯ್ಡ್ ಇರೋರಿಗೆ ಗರ್ಭ ಕಟ್ಟೋ ಸಮಸ್ಯೆ ಬರುತ್ತೆ. ಥೈರಾಯ್ಡ್ ಅನ್ನೋದು ನೀನಾಗಿ ಮಾತ್ರ ಶುರು ಮಾಡೋ ಹಾಗೂ ಇಲ್ಲ, ನೀನಾಗಿ ಮಾತ್ರ ನಿಲ್ಸೋ ಹಾಗೂ ಇಲ್ಲ. ಇದನ್ನ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಹೆಣ್ಣಾಗಿರೋದಕ್ಕೆ, ಪ್ರೆಗ್ನೆಂಟ್ ಆಗಿರೋದಕ್ಕೆ, ಇಮ್ಯುನಿಟಿ ಕಮ್ಮಿ ಆಗಿರೋದಕ್ಕೆ ಇನ್ಫೆಕ್ಷನ್ ಬೇಗ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬೇಗ ಆಗೋ 8 ಮಾರ್ಕ್ಗೆ 8 ಬರಬೇಕು. ಮಗು ಕೈ ಆಡಿಸ್ತಾ ಇದ್ರೆ 2 ಮಾರ್ಕು, ಮಗು ಸುತ್ತ ನೀರ್ ಕರೆಕ್ಟ್ ಆಗಿದ್ರೆ 2 ಮಾರ್ಕು, ಮಗು ಹಾರ್ಟ್ ಬೀಟ್ ನಾರ್ಮಲ್ ಇದ್ರೆ 2 ಮಾರ್ಕ್, ಆಮೇಲೆ ಮಗು ಉಸಿರಾಟಕ್ಕೆ 2 ಮಾರ್ಕು, 8/8 ಅಂತ. ಸೊ BPP ಇಸ್ ನಾರ್ಮಲ್. ಟ್ವಿನ್ಸ್ ಬರುತ್ತೆ ಯಾವ ಒಂದು ಟೈಮಲ್ಲಿ ಸಾಧ್ಯತೆ ಇದೆ? ನೀವು 100 ಸ್ಕ್ಯಾನ್ ಮಾಡಿದ್ರು, 1 ಸ್ಕ್ಯಾನ್ ಮಾಡಿದ್ರು 2 ಒಂದೇ. ಎಕ್ಸ್ರೇ ಮಾತ್ರ ಒಂದ್ಸಲನೂ ಮಾಡಿಸ್ಬಾರ್ದು. ಅಂದ್ರೆ ಈಗ ಒಂದು ಹೆಣ್ಣು ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ ಅಂದ್ರೆ ಯಾವ ತರ ಸಿಂಪ್ಟಮ್ಸ್ ಇರ್ಬೇಕು? ಮಗುನ ಎಷ್ಟೊಂದು ಜನಕ್ಕೆ ಪಾಪ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಏನೂ ಗೊತ್ತಿರೋದಿಲ್ಲ. ಓಕೆ, ಮನೆಯಲ್ಲಿ ಹಿರಿಯರು ಸ್ವಲ್ಪ ಸಪೋರ್ಟ್ ಮಾಡಿ ಹೇಳಿರ್ಬೋದು, ಅಥವಾ ಅಕ್ಕಂದ್ರು ಕಸಿನ್ಸು ಅದೇ ವಯಸ್ಸವ್ರು ಇದ್ದವರು ಹೇಳಿರ್ಬೋದು. ಸೊ ಸುಮಾರು ಜನಕ್ಕೆ ಏನೂ ಕ್ಲೂ ಇರೋದಿಲ್ಲ. ಬಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ಮೇಲೆ ಹೌದಾ ನಿಂತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ತಯಾರಿ ಅಂತಂದ್ರೆ ನನ್ನ ಪ್ರಕಾರ ಫೋಲಿಕ್ ಆಸಿಡ್ 5 mg ಎವ್ರಿ ಡೇ ತಗೋಬೇಕು. ಈಗ ನಾನು ಈ ವರ್ಷ ನಾನು ಮಗು ಮಾಡ್ಕೋಬೇಕು ಅಂತಂದ್ರೆ ಇವತ್ತಿಂದನೇ ನಾ ಮಾತ್ರ ಶುರು ಮಾಡ್ಬೇಕು. ಯಾಕೆ ಅಂತಂದ್ರೆ ಮೈಲಿನೈಸೇಷನ್ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಿರುವಂತ ವಿಟಮಿನ್ ಫೋಲಿಕ್ ಆಸಿಡ್ ಅಲ್ಲಿ ಇರುತ್ತೆ. ಫಸ್ಟ್ 3 months ಅಲ್ಲಿ ಏನಾದ್ರೂ ಅಬಾರ್ಷನ್ಸ್ ಆದ್ರೆ ಮಗುದು ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ತಡೆಗಟ್ಟೋದು ಯಾವಾಗ? ಪ್ರೀ ಕನ್ಸೆಪ್ಷನಲ್ ಫೋಲಿಕ್ ಆಸಿಡ್. ಸೊ ಇದು ಪ್ರೆಗ್ನೆನ್ಸಿ, ಇದು ಗವರ್ಮೆಂಟ್ ಫ್ರೀ ಆಗಿ ಕೊಡುತ್ತೆ. ಸೊ ಯಾರು ಪ್ರಿಪೇರ್ ಆಗಿದ್ದಾರೆ ಮಗು ಮಾಡ್ಕೋಬೇಕು ಅಂತ ಅವ್ರು ಖಂಡಿತ ಫೋಲಿಕ್ ಆಸಿಡ್ ದಿನ ತಗೋಬೇಕು ಆಫ್ಟರ್ ಬ್ರೇಕ್ಫಾಸ್ಟ್. ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅಂದ್ರೆ ಒಬ್ಬ ಹೆಣ್ಣು ಅಥವಾ ಗರ್ಭಿಣಿ ಯಾವ ತರ ಲೈಫ್ ಸ್ಟೈಲ್ ನ ಬದಲಾಯಿಸಬೇಕಾಗುತ್ತೆ? ಅಗೇನ್ ನಾನು ಹೇಳೋದು ತಾಯಿ ಕಾರ್ಡ್ ಹೋಗ್ಬೇಕು. ತಾಯಿ ಕಾರ್ಡ್ ಅಲ್ಲಿ ಎಲ್ಲ ಇದೆ, A to Z ಇದೆ. ಅದ್ರ ಆಚೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರು ನನ್ನ ಹತ್ರ ಬಂದು ಕೇಳ್ತಾರೆ. ಮೇನ್ ಆರೋಗ್ಯ ಪೂರ್ಣ ಜೀವನ, ಅದೇನಂತಾರೆ ಡೈಲಿ ಸ್ನಾನ ಮಾಡ್ಬೇಕು, ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು, ಅವ್ರ ಆರೋಗ್ಯ ಎಲ್ಲ ರೀತಿಯಲ್ಲೂ ಸ್ಕಿನ್ ಕೇರ್ ಇರಬಹುದು, ಹೆಲ್ತ್ ಕೇರ್ ಇರಬಹುದು, ಫುಡ್ ಇರಬಹುದು, ಪ್ರತಿಯೊಂದ್ರ ಬಗ್ಗೆ ಗಮನ ಇರಬೇಕು. ಮತ್ತೆ ನಾವು ಪ್ರೆಗ್ನೆನ್ಸಿ ಸಂಬಂಧಪಟ್ಟ ಏನೇ ಮಾತ್ರೆ ಕೊಟ್ಟರು ಕರೆಕ್ಟ್ ಆಗಿ ತಗೋಬೇಕು. ಆ ಮಾತ್ರೆಯಿಂದ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಮೊದಲೇ ಅನ್ಕೊಂಡು ಬಿಟ್ಬಿಟ್ರೆ ಅವ್ರಿಗೆ ನಷ್ಟ ಜಾಸ್ತಿ, ಎಲ್ರಿಗಿಂತ ಜಾಸ್ತಿ ನಷ್ಟ ಅವ್ರಿಗೆ, ತಾಯಿಗೆ. ಸೊ ತಾಯಿ ಇಷ್ಟೇ ಮಾಡ್ಬೇಕು, ಏನ್ ಹೇಳಿದಾರೆ ಅದನ್ನ ಮಾಡ್ಬೇಕು. ಯಾವ್ದು ಆರೋಗ್ಯ ಶೈಲಿ ಜೀವನ ಯಾವ್ದಿದೆ ಅದನ್ನ ಮಾಡ್ಬೇಕು. ಈಗ 4 ಅಂತಸ್ತ ಮೇಲೆ ಮನೆ ಇದೆ ಮೇಡಮ್, ನಾವ್ ಹೋಗ್ಬೋದಾ? ಪ್ರೆಗ್ನೆಂಟ್ ಆಗಿದ್ದೀನಿ, ಖಂಡಿತ ಹೋಗ್ಬೋದು. ನಿಧಾನ ನಡಿಬೇಕು. ಕೆಳಗ್ ಕುತ್ಕೋಬೋದಾ? ಖಂಡಿತ ಕುತ್ಕೋಬಹುದು. ಎಲ್ಲ ಕೆಲಸ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಮೇಲಿಂದ ಇಳಿಯುವಾಗ ಹುಷಾರಾಗಿ ಇಳಿಬೇಕು, ಕೆಳಗಡೆ ಕುತ್ಕೊಳ್ಳುವಾಗ ಒಂದೇ ಸಮಯ ಕುತ್ಕೊಂಡ್ಬಿಡ್ಬಾರ್ದು. ಒಂದೇ ಉಸಿರಲ್ಲಿ ಹತ್ತೋದು, ಒಂದೇ ಉಸಿರಲ್ಲಿ ಇಳಿಯೋದು, ಇವೆಲ್ಲ ಮಾಡ್ಬಾರ್ದು. ಅಷ್ಟೇ, ಒಂದು ಜೀವ ನನ್ನೊಳಗಿದೆ ಅನ್ನೋದು ಪ್ರತಿ ಕ್ಷಣ ತಲೆಯಲ್ಲಿ ಇಟ್ಕೊಂಡು ಅವರು ಲೈಫ್ ಲೀಡ್ ಮಾಡ್ಬೇಕಾಗುತ್ತೆ. ಸೊ ಜರ್ನೀಸ್ ಫಸ್ಟ್ 3 months ಬೇಡ ಅಂತ ಹೇಳ್ತೀವಿ. ಎಷ್ಟು ತಿಂಗಳವರೆಗೂ ಜರ್ನಿ ಮಾಡಬಹುದು? ಫಸ್ಟ್ 3 months ನಾವು ಜರ್ನಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ.
4ನೇ ತಿಂಗಳಿಂದ 7ನೇ ತಿಂಗಳವರೆಗೂ ಮಾಡ್ಬೋದು ಓಕೆ ಜರ್ನಿ. 7ನೇ ತಿಂಗಳಿಂದ ಮತ್ತೆ 1 kg ಮಗು ಆಗೋಗಿರುತ್ತೆ ಒಳಗಡೆ. ಸೊ ಏನೇ ರಿಸ್ಕ್ ತಗೊಂಡ್ರು ಕೆಲವೊಂದ್ಸಲ ನ್ಯೂಸೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೊಟ್ಟೆ ನೋವು ಬರೋದು, ಬ್ಲೀಡಿಂಗ್ ಕಾಣಿಸೋದು, ಇನ್ನೊಂದು ಮತ್ತೊಂದು. ಸೊ 7ನೇ ತಿಂಗಳ ಆಚೆಗೆ ಹುಷಾರಾಗಿರ್ಬೇಕು, 3 ತಿಂಗಳ ಒಳಗಡೆ ಹುಷಾರಾಗಿರ್ಬೇಕು. 4ರಿಂದ 7 ತಿಂಗಳ ಮಧ್ಯದಲ್ಲಿ ಗರ್ಭಿಣಿಗೆ ಏನಾದ್ರೂ ಹಲ್ ನೋವು ಬಂತು, ಹಲ್ ಹುಡುಕಾಗಿತ್ತು, ಪ್ರೊಸೀಜರ್ ಕೂಡ ಮಾಡ್ಬೋದು. ಸೊ ಏನೇ ಪ್ರೊಸೀಜರ್ ಮಾಡ್ಬೇಕು ಗರ್ಭಿಣಿಗೆ ಅಂದ್ರೆ 4th ಮಂತ್ ಇಂದ 7th ಮಂತ್ ಒಳಗಡೆನೆ ಎಲ್ರು ಮಾಡೋದು. ಅನಸ್ತೀಶಿಯಾ ಕೊಡಕ್ಕೂ ಈಸಿ. ಎಲ್ಲದಕ್ಕಿಂತ ಎಕ್ಸ್ರೇ ಎಲ್ಲೂ ಮಾಡಿಸ್ಕೋಬಾರ್ದು. MRI ಸ್ಕ್ಯಾನು, CT ಸ್ಕ್ಯಾನು, ಎಕ್ಸ್ರೇ ಪ್ರೆಗ್ನೆನ್ಸಿಯಲ್ಲಿ ಯಾರು ಮಾಡಿಸ್ಕೋಬಾರ್ದು. ತುಂಬಾ ಅದು ಡೇಂಜರ್. ಮಗುವಿನ ಅವಯವಗಳಿಗೆ ತೊಂದರೆ ಆಗ್ಬೋದು, ಕಂಜನೈಟಲ್ ಅನಾಮಲೀಸ್ ಬರೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ತಾಯಿಗೇನು ಆಗೋದಿಲ್ಲ, ಮಗುಗೆ ತೊಂದರೆ ಆಗುತ್ತೆ. ಒಂದು ಹೆಣ್ಣು ಗರ್ಭಿಣಿ ಆಗಿದ ನಂತರ ಮನೇಲಿ ತುಂಬಾ ಸಂತೋಷವಾದ ಒಂದು ವಾತಾವರಣ ಇರ್ತದೆ, ತುಂಬಾ ಕೇರಿಂಗ್ ಇರ್ತದೆ. ಸೊ ಈ ಕೇರಿಂಗ್ ಅಲ್ಲಿ ಅವ್ರಿಗೆ ಕೊಡುವಂತ ಫುಡ್ ಸಿಸ್ಟಮ್ ಕೂಡ ಜಾಸ್ತಿ ದೊಡ್ಡ ಲಿಸ್ಟ್ ಆಗ್ಬಿಡ್ತದೆ. ಎಲ್ಲ ಓದೋದು ಬಂದವರು ಎಲ್ಲ ಫುಡ್ಗಳನ್ನ ತುಂಬಾ ತುಂಬ್ತಾ ಇರ್ತಾರೆ. ಸೊ ಆಮೇಲೆ ಅವ್ರಿಗೆ ಫುಡ್ ಒಂದೊಂದು ಹಿಂಗಾಗ್ಬಿಡುತ್ತೆ, ಒಂದು ಲಿಮಿಟ್ ಅನ್ನೋದು ಕೂಡ ಕ್ರಾಸ್ ಆಗ್ಬಿಡ್ತದೆ. ಸೊ ಇದರಿಂದ ಎಷ್ಟು ತೊಂದರೆ ಆಗುತ್ತೆ? ಅದರಿಂದನೇ ದಡುತಿ ದೇಹ ಬಂದ್ಬಿಡೋದು. ಸಿಸೇರಿಯನ್ ಇಂದ ಬರೋದಿಲ್ಲ, ಡೆಲಿವರಿಯಿಂದ ಬರೋದಿಲ್ಲ. ಇಟ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ರಾಂಗ್ ಲೈಫ್ ಸ್ಟೈಲ್. ಇದಕ್ಕೆ ಎಲ್ಲೋ ಕೆಲವರು ಹಿರಿಯರು ಕೂಡ ಅದಕ್ಕೆ ಕಾರಣ. ನಾನೊಂದ್ಸಲ ನೋಡಿದ್ದೆ, ನಾನು ಚಿಕ್ಕವಳಿದ್ದಾಗ ನಮ್ಮ ಪಕ್ಕದ ಮನೆ ಅಕ್ಕ ಡೆಲಿವರಿ ಆಗಿತ್ತು. ಅವ್ರ ಅಮ್ಮ ತುಪ್ಪದಲ್ಲಿ ಪೂರಿಗಳು ಮಾಡಿ ಬಡಿಸಿದ್ರು. ಬಾಣಂತಿಗೆ ಎಣ್ಣೆ ಕೊಡ್ಬಾರ್ದು, ತುಪ್ಪ ಕೊಡ್ಬೇಕು. ಸೊ ಇದು ಅರ್ಧ ನಾಲೆಡ್ಜ್ ಇದು. ಸೊ ತುಪ್ಪ ಎಣ್ಣೆಗಿಂತ ಒಳ್ಳೇದು, ಬಟ್ ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಅದೇ ಕೊಡ್ಬೇಕು. ಈಗ ನಾವು ನಿಧಾನಕ್ಕೆ ಇದನ್ನ ನಾವು ಎಲ್ಲರಲ್ಲೂ ಜಾಗೃತ ಆಗ್ತಾ ಇದೆ. ಎಲ್ರು ಫಿಟ್ನೆಸ್ ಓರಿಯೆಂಟೆಡ್ ಇದಾರೆ ಈಗ. ಸೊ ಎಲ್ರು ಅಷ್ಟೇ, ಈಗ ಬಾಣಂತಿ ಮನೆಗೆ ಹೋಗ್ತಾ ಇದೀವಿ, ಏನ್ ತಗೊಂಡ್ ಹೋಗ್ಬೇಕು? ಹಣ್ಣುಗಳಂತೂ ಒಳಗ್ ಕೊಡೋದಿಲ್ಲ. ಸೊ ಏನ್ ತಗೊಂಡ್ ಹೋಗ್ಬೇಕು? ಮೊಳಕೆ ಕಾಳುಗಳು ತಗೊಂಡ್ ಹೋಗ್ಬೋದು. ಈ ತರದ್ ಏನಾದ್ರು ಚಟ್ನಿ ಪುಡಿಗಳು ತಗೊಂಡ್ ಹೋಗ್ತಾರೆ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಸಬ್ಬಕ್ಸಿ ಚಟ್ನಿ ಪುಡಿ, ಇವೆಲ್ಲ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಇವೆಲ್ಲ ಹಾಲು, ಮೆಂತೆ ಚಟ್ನಿ ಪುಡಿ, ಇವೆಲ್ಲ ಹಾಲು ಜಾಸ್ತಿ ಆಗೋದಕ್ಕೆ ಬಾಣಂತಿಗೆ ಬೇಕಾಗಿರುವಂತದ್ದು. ಸೊ ನಮ್ಮ ಸಾಂಪ್ರದಾಯಿಕವಾಗಿ ನಮ್ಗೆ ಯಾವ್ದು ಆರೋಗ್ಯಪೂರ್ಣ ಇದೆಯೋ ಅದನ್ನ ಫಾಲೋ ಮಾಡೋದ್ರಿಂದನೇ ಒಳ್ಳೇದು. ಈ ಬೇಕರಿ ಐಟಮ್ಸ್ ತಗೊಂಡ್ ಹೋಗ್ಬಾರ್ದು. ಸೊ ಯಾವ್ದು ನಮ್ಗೆ ಹೆಲ್ದಿ ಅಲ್ಲ ಅದು ತಾಯಿ ಮಗುಗೆ ಖಂಡಿತ ಒಳ್ಳೇದಲ್ಲ. ಈಗ ಪ್ರೆಗ್ನೆಂಟ್ ಲೇಡಿಗೆ ಸಾಕಷ್ಟು ಪಾಸಿಟಿವ್ನೆಸ್ ನ್ಯೂಸ್ ಕೊಡ್ತಾ ಇರ್ಬೇಕು, ಆಮೇಲೆ ಸಾಕಷ್ಟು ಸುತ್ತಮುತ್ತ ವಾತಾವರಣ ಇರ್ಬೇಕು ಅಂತ ಕೇಳ್ತಾರೆ. ಸೊ ಇದರಿಂದ ಇನ್ ಕೇಸ್ ಏನಾದ್ರು ಆಕೆಗೆ ನೆಗೆಟಿವ್ ಎನರ್ಜಿ ಫಾರ್ಮ್ ಮಾಡೋದು ಅಥವಾ ಬ್ಯಾಡ್ ಸುದ್ದಿಗಳು ಕೇಳೋದು, ಇದರಿಂದ ಮಗುವಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಇನ್ ಫ್ಯೂಚರ್ ಅಂತ? ತಾಯಿ ಅಂತೆ ಮಗು ಅಲ್ವಾ, ನೂಲಿನಂತೆ ಸೀರೆ ತಾಯಿ ಅಂತೆ ಮಗು. ಸೊ ತಾಯಿ ಒಳಗಡೆ ಮಗು ಇದ್ದಾಗ ತಾಯಿಗೆ ಆಗುವಂತಹ ಭಾವನಾತ್ಮಕವಾಗಿರ್ಲಿ, ಯಾವುದೇ ಸ್ಟ್ರೆಸ್ ಇರ್ಲಿ, ಫಿಸಿಕಲ್ ಸ್ಟ್ರೆಸ್ ಇರ್ಲಿ ಇಲ್ಲ ಮೆಂಟಲ್ ಸ್ಟ್ರೆಸ್ ಇರ್ಲಿ, ಖಂಡಿತ ಮಗು ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಸಕಾರಾತ್ಮಕವಾದ ಒಂದು ವಾತಾವರಣ ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಗರ್ಭಿಣಿಗೆ ಪ್ರಾಮಾಣಿಕವಾಗಿ ಅವರೆಲ್ಲ ರೀತಿಯಲ್ಲೂ ಸೌಕರ್ಯ ಕೊಡ್ಲೇಬೇಕು. ಅಂಡ್ ಅಪೂರಕವಾದ ವಾತಾವರಣ ಒಬ್ರಿಂದ ಸಾಧ್ಯ ಇಲ್ಲ. ಸೊ ಮನೆಯವರೆಲ್ಲರೂ ಒಂದು ಟೀಮ್ ವರ್ಕ್ ಮಾಡ್ಬೇಕು. ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ ಅನ್ನೋ ಮನೋಭಾವನೆ ಅಟ್ಲೀಸ್ಟ್ ಆ ಟೈಮಲ್ಲಿ ಬಿಡ್ಲೇಬೇಕು. ನಾನು ಎಲ್ರಿಗೂ ಹೇಳೋದು, ಬುಕ್ಸ್ ಓದಮ್ಮ, ಮೊಬೈಲ್ ಜಾಸ್ತಿ ನೋಡ್ಬೇಡ, ಒಳ್ಳೆ ಮ್ಯೂಸಿಕ್ ಕೇಳಮ್ಮ. ಮೊಬೈಲ್ಗೂ ಕೂಡ ಒಂದು ಶಿಸ್ತು, 1 hour ನೋಡು, 2 hours ನೋಡು. ಕಣ್ಣಿಗೆ ಪ್ರಾಬ್ಲಮ್ ಆದ್ರೆ ನಿದ್ದೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಅದು ಮತ್ತೆ ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಮೇಡಮ್ ನಿದ್ದೆ ಬರ್ತಿಲ್ಲ, 10-11 ಗಂಟೆವರೆಗೂ ಮೊಬೈಲ್ಗಳು ನೋಡ್ಬೇಡಿ. ಸೊ ಏನು ನಮ್ಗೆ ಈಸಿಯಾಗಿ ಸಿಗುತ್ತೆ, ಈಸಿಯಾಗಿ ಖುಷಿ ಸಿಗುತ್ತೆ, ಅದು ಲಾಂಗ್ ರನ್ ಅಲ್ಲಿ ಅದು ಒಳ್ಳೇದೇ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಸೊ ನೀನು ಮ್ಯೂಸಿಕ್ ಕೇಳು, ಏನ್ ಕಲಿಬೇಕು ಅದನ್ನ ಮಾಡು, ದೇವ್ರ ನಾಮಗಳು ಹೇಳು, ದೇವ್ರ ಪೂಜೆ ಮಾಡು, ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕು, ಅಲ್ಲಿ ನಡಿಗೆನೂ ಆಗುತ್ತೆ, ಮಾರಲ್ ಸಪೋರ್ಟು ಸಿಗುತ್ತೆ, ಒಂದು ಒಳ್ಳೆ ವೈಬಲ್ ಇರ್ತೀರಾ. ಸೊ ಇದೆಲ್ಲ ನೀವು ಮನೆಯವರೆಲ್ಲರೂ ಟೀಮ್ ಮಾಡಿ ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರು ಖಂಡಿತ ಮಾಡ್ತಾರೆ. ಎಲ್ರು ಒಂದೇ ಮಾತಲ್ಲಿ ಇದ್ರೆ ಗರ್ಭಿಣಿ ನಮ್ಮ ಮಾತು ಕೇಳ್ತಾರೆ. ಅಂದ್ರೆ ಈ ಗರ್ಭಿಣಿ ಮಹಿಳೆಯರಲ್ಲಿ ಸಾಕಷ್ಟು ಈ ಥೈರಾಯ್ಡ್ ಸಮಸ್ಯೆಗಳು ಮತ್ತೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಬರ್ತಾ ಇರ್ತದೆ ಕೂಡ ನಾವು ಕೇಳ್ತಾ ಇರ್ತೀವಿ. ಸೊ ಈ ಒಂದು ಸಮಸ್ಯೆ ಯಾಕೆ ಬರ್ತದೆ ಆ ಟೈಮಲ್ಲಿ? ಥೈರಾಯ್ಡ್ ಅಂತೂ ನಾವ್ ಈ ಏರಿಯಾದಲ್ಲಿ ಹುಟ್ಟಿರೋದು ಒಂದೇ ಕಾರಣ, ಎಂಡಮಿಕ್ ಏರಿಯಾ. ನಾವು ಸಮುದ್ರದಿಂದ ತುಂಬಾ ದೂರ ಇದೀವಿ. ನಾವು ತಿನ್ನುವಂತ ಆಹಾರದಲ್ಲಿ, ನೀರಲ್ಲಿ, ಸೊಪ್ಪಲ್ಲಿ, ಪ್ರತಿಯೊಂದರಲ್ಲೂ ಅಯೋಡಿನ್ ಕೊರತೆ ಇದೆ. ಸೊ ನಾವು ಸುಮಾರು 100 ಜನಕ್ಕೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ರೆ 7ರಿಂದ 8 ಜನಕ್ಕೆ ಪಾಸಿಟಿವ್ ಬಂದೇ ಬರುತ್ತೆ. ಹೈಪೋಥೈರಾಯ್ಡಿಸಮ್ ಈಸ್ ಎವಿಡೆಂಟ್. ಇದು ಎಂಡಮಿಕ್ ಏರಿಯಾ, ಈ ಏರಿಯಾದಲ್ಲಿ ಹುಟ್ಟಿರೋದ್ರಿಂದನೇ ಬರ್ತಾ ಇದೆ.
ಅಯೋಡಿನ್ ಕೊರತೆ ಯಾಕಿದೆ, ನಾವು ತುಂಬಾ ಕೊಳವೆ ಬಾವಿ, ಆಳವಾದ ಕೊಳವೆ ಬಾವಿ ನೀರಿಂದಾನೇ ನಾವೆಲ್ಲಾನು ಮಾಡ್ತಿರೋದು. ಅಲ್ಲಿ ಅಯೋಡಿನ್ ಕೊರತೆ ಇದೆ. ಥೈರಾಯ್ಡ್ಗೆ ಅಯೋಡಿನ್ ಬೇಕು, ಅದು ಸಿಗ್ತಾ ಇಲ್ಲ, ಸೊ ಹೈಪೋಥೈರಾಯ್ಡ್ ಆಗ್ತಿದೆ. ಸೊ ಗರ್ಭಿಣಿ ಆದ್ರೆ ಥೈರಾಯ್ಡ್ ಆಗುತ್ತೆ ಇಲ್ಲ, ಥೈರಾಯ್ಡ್ ಇರೋರ್ಗೆ ಗರ್ಭ ಕಟ್ಟೋ ಸಮಸ್ಯೆ ಬರುತ್ತೆ. ಆವಾಗ ನಾವು ಕಂಡುಹಿಡಿತೀವಿ. ಈಗ ಒಂದ್ ವರ್ಷ ಜೊತೆಲಿ ಇದ್ವಿ ಮೇಡಮ್, ಮಗು ಆಗ್ಲಿಲ್ಲ ಅಂತ ಬಂದಾಗ ನಾವು ಮೊದಲು ಮಾಡಿಸೋ ಟೆಸ್ಟ್ ಥೈರಾಯ್ಡ್. ಥೈರಾಯ್ಡ್ ಇತ್ತು ಅಂದ್ರೆ ಅದನ್ನ ಕರೆಕ್ಷನ್ ಮಾಡಿದ ತಕ್ಷಣ 6 ತಿಂಗಳಲ್ಲಿ ಗರ್ಭಿಣಿ ಅವರೇ ಆಗ್ತಾರೆ. ಸೊ ನಾವೇನ್ ಎಕ್ಸ್ಟ್ರಾ ಎಫರ್ಟ್ ಹಾಕೋ ಕೆಲಸನೂ ಇಲ್ಲ. ಸೊ ಥೈರಾಯ್ಡ್ ಬಂದ್ರೂ ಸಹ ಈಗ ಏನಾಗಿದೆ, ಕೆಲವರು ಥೈರಾಯ್ಡ್ ಬಂದಿರೋರ್ಗೆ ಪ್ರೆಗ್ನೆನ್ಸಿ ನಿಲ್ಲೋದು ಲೇಟ್ ಆಗುತ್ತೆ. ಇನ್ನು ಕೆಲವ್ರಿಗೆ ಬಾರ್ಡರ್ ಲೈನ್ ಥೈರಾಯ್ಡ್ ಇದ್ದವ್ರಿಗೆ ಪ್ರೆಗ್ನೆನ್ಸಿ ಬರುತ್ತೆ, ಬಟ್ ಮಧ್ಯದಲ್ಲಿ ಅಬಾರ್ಷನ್ ಆಗ್ಬಿಡುತ್ತೆ. ಇನ್ನು ಕೆಲವ್ರಿಗೆ 9 ತಿಂಗಳಾಗಿ ಮಗುನೂ ಹುಟ್ಟುತ್ತೆ, ಬಟ್ ತಾಯಿ ತಂದೆ ಇರೋಷ್ಟು ಚುರುಕಾಗಿ ಮಗು ಇರಲ್ಲ, ಸ್ವಲ್ಪ ಇಂಟೆಲಿಜೆಂಟ್ ಕಮ್ಮಿ ಇರ್ತಾರೆ. ಈಗ ಮಗ ಎಬೋ ಆವರೇಜ್ ಸ್ಟೂಡೆಂಟ್ ಇರ್ತಾರೆ, ಬಿಲೋ ಆವರೇಜ್ ಇರ್ತಾರೆ. ಸೊ ಇದೆಲ್ಲದಕ್ಕೂ ಕಾರಣ ಥೈರಾಯ್ಡ್ ಅನ್ನೋದು ಎಷ್ಟೋ ನನಗೆ ಗೊತ್ತಿಲ್ಲ. ಅನುವಂಶೀಯತೆ ಇರ್ಬೋದು, ಬೇರೆದ್ರಿಂದ ಇರ್ಬೋದು. ನಾನು ಅದನ್ನೇ ಹೇಳೋದು, ಮೇಡಮ್ ಥೈರಾಯ್ಡ್ ಮಾತ್ರ ಬಿಟ್ಬಿಟ್ಟೆ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅಂತ ಹೇಳ್ತಾರೆ. ಹಂಗ್ ಮಾಡ್ಬಿಡಮ್ಮ ಅಂತ ಹೇಳಿ ನಾನು ಮೊದ್ಲೇ ಹೇಳ್ತೀನಿ, ನಿಮ್ಮಿಬ್ರಷ್ಟು ಚುರುಕಾಗಿರ್ಬೇಕಾ ಇಲ್ಲ ಮಗು. ಸೊ ಥೈರಾಯ್ಡ್ ಮಾತ್ರ ತಗೋ, ಬಾಣಂತಿಯಲ್ಲಿ ನಾನು ಮತ್ತೆ ರಕ್ತ ಪರೀಕ್ಷೆ ಮಾಡಿಸ್ತೀನಿ, ಆವಾಗ ಏನಾದ್ರು ಅವಶ್ಯಕತೆ ಇಲ್ಲ ರಿಪೋರ್ಟ್ ಅಲ್ಲಿ ಅಂದ್ರೆ ನಿಲ್ಲಿಸ್ತೀನಿ, ಇಲ್ಲ ಡೋಸ್ ಕಮ್ಮಿ ಮಾಡ್ತೀನಿ. ನೀನಾಗಿ ಮಾತ್ರೆ ನಿಲ್ಲಿಸೋದು ಅವಶ್ಯಕತೆನೇ ಇಲ್ಲ. ಥೈರಾಯ್ಡ್ ಅನ್ನೋದು ನೀನಾಗಿ ಮಾತ್ರೆ ಶುರು ಮಾಡೋ ಹಾಗೂ ಇಲ್ಲ, ನೀನಾಗಿ ಮಾತ್ರೆ ನಿಲ್ಸೋ ಹಾಗೂ ಇಲ್ಲ. ಇದನ್ನ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಪ್ರೆಗ್ನೆಂಟ್ ಇಲ್ದೇ ಇರೋರ್ಗು. ಥೈರಾಯ್ಡ್ ಅನ್ನೋದು ನಾವು ಶುರು ಮಾಡಿದೀವಿ ಅಂತಂದ್ರೆ ಅದು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಇಲ್ಲ ಮಾನಿಟರ್ ಮಾಡ್ತಾ ಇರಬೇಕು. 120 ಮಾತ್ರೆ ಇರುತ್ತೆ ಒಂದು ಥೈರಾಯ್ಡ್ ಡಬ್ಬಿಯಲ್ಲಿ. ಸೊ 4 ತಿಂಗಳು ಬರುತ್ತೆ. 3.5 ತಿಂಗಳಿಗೆ ಚೆಕ್ ಮಾಡಿಸ್ಲೇಬೇಕು. ಹೊಸ ರಿಪೋರ್ಟ್ ನೋಡಿ ಹೊಸ ಡಬ್ಬಿ ಕೊಂಡ್ಕೋಬೇಕು, ಯಾವ್ದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು. ಸೊ ಹಳೆ ರಿಪೋರ್ಟ್ ಪ್ರಕಾರವೇ ಅದೇ ಡಬ್ಬಿ ಕೊಂಡ್ಕೊಂಡ್ರೆ ನಮ್ಮ ದೇಹ ಚೇಂಜ್ ಆಗಿದ್ರು, ರಿಪೋರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರು, ಅಷ್ಟು ಡೋಸ್ ಅವಶ್ಯಕತೆ ಇಲ್ದೇ ಇದ್ರು ನಾವು ತಗೋತಾನೆ ಇರ್ತೀವಿ ಲೈಫ್ ನಾವು. ಕೆಲವರು 1 ವರ್ಷ ಆದ್ಮೇಲೆ ಬರ್ತಾರೆ, 1 ವರ್ಷದಿಂದ ತಗೋತಿದೀನಿ ಮೇಡಮ್ ಅಂತ ಹೇಳ್ತಾರೆ. ಅವ್ರಿಗೆ ಅದನ್ನೇ ಹೇಳೋದು, ಥೈರಾಯ್ಡ್ ಅನ್ನೋದು ಕಂಟಿನ್ಯೂಸ್ ಮಾನಿಟರ್ ಮಾಡ್ಬೇಕು. ಸೊ ಥೈರಾಯ್ಡ್ ಇಂದ ಗರ್ಭಿಣಿಗೆ ಆಗ್ಲಿ ಬಾಣಂತಿಯಾಗ್ಲಿ ಪ್ರಾಬ್ಲಮ್ ಆಗಲ್ಲ ಯಾವಾಗ ವೈದ್ಯರ ಸೂಚನೆ ಪ್ರಕಾರ ಟೆಸ್ಟ್ ಮಾಡಿಸ್ಕೊಂಡು ಮಾತ್ರೆ ನುಂಗಿದ್ರೆ. ಯೂರಿನ್ ಇನ್ಫೆಕ್ಷನ್, ಗಂಡಸರಿಗೆ ಯೂರಿನ್ ಪೈಪು 12 ಇಂಚ್ ಇರುತ್ತೆ, ಅಂದ್ರೆ 25 ಸೆಂಟಿಮೀಟರ್. ಹೆಂಗಸರದು 4 ಸೆಂಟಿಮೀಟರ್. ಸೊ ಬ್ಯಾಕ್ಟೀರಿಯಾ ಈಸಿಯಾಗಿ ಹೋಗೋದು ಯಾರಿಗೆ? ಹೆಂಗಸರಿಗೆ. ಇಮ್ಯುನಿಟಿ ಪ್ರೆಗ್ನೆನ್ಸಿಯಲ್ಲಿ ಕಮ್ಮಿ ಇರುತ್ತೆ. ಸೊ ಹೆಣ್ಣಾಗಿರೋದಕ್ಕೆ, ಪ್ರೆಗ್ನೆಂಟ್ ಆಗಿರೋದಕ್ಕೆ, ಇಮ್ಯುನಿಟಿ ಕಮ್ಮಿ ಆಗಿರೋದಕ್ಕೆ ಇನ್ಫೆಕ್ಷನ್ ಬೇಗ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬೇಗ ಆಗೋ ಎರಡನೇದು ಅಂದ್ರೆ ರಕ್ತಹೀನತೆ. ಯಾಕೆಂದ್ರೆ ಮಗುಗೂ ಹೋಗ್ತಾ ಇರುತ್ತೆ, ಮಗು ಹೀರ್ಕೊಳ್ತಾ ಇರುತ್ತೆ, ತಾಯಿಗೆ ಕಮ್ಮಿ ಆಗುತ್ತೆ. ನಮ್ ಇಮ್ಯುನಿಟಿ ಕಮ್ಮಿ ಆದಾಗ ನಮ್ಗೆ ಯಾವ ಇನ್ಫೆಕ್ಷನ್ಸ್ ಬೇಕಾದ್ರೂ ಬೇಗ ಆಗುತ್ತೆ. ಯೂರಿನ್ ಪೈಪ್ ಹೆಂಗಸರಿಗೆ ಕಮ್ಮಿ ಇರೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಬೇಗ ಆಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ನಾವು ಯಾರೆಲ್ಲ ಮೇಡಮ್ ಹೊಟ್ಟೆ ನೋವ್ತಿದೆ ಅಂದ್ರೆ ನಾವು ಫಸ್ಟ್ ಯೂರಿನ್ ಟೆಸ್ಟ್ ಮಾಡಿಸ್ತೀವಿ. ರಾತ್ರಿ ಎಷ್ಟು ಸಲ ಎದ್ದೇಳ್ತೀಯಮ್ಮ, ಎಷ್ಟು ಲೋಟ ನೀರ್ ಕುಡಿತೀಯಾ. ಪ್ರೆಗ್ನೆಂಟ್ ಇರೋ ಪಾಪ ಅವ್ರಿಗೆ ವಾಂತಿ ಇರುತ್ತೆ, ನೀರ್ ಜಾಸ್ತಿ ಕುಡಿಯೋದಿಲ್ಲ, ಈ ಕಡೆ ರಕ್ತ ಕಮ್ಮಿ ಆಗ್ತಾ ಇರುತ್ತೆ, ಯೂರಿನ್ ಇನ್ಫೆಕ್ಷನ್ ಸ್ವಲ್ಪ ಬೇಗ ಆಗುತ್ತೆ. ಯೂರಿನ್ ಬ್ಯಾಗ್ ಪಕ್ಕದಲ್ಲೇ ಗರ್ಭಕೋಶ ಇರುತ್ತೆ, ಹೊಕ್ಕಳ ಕೆಳಗಡೆ, ಚರ್ಮದ ಕೆಳಗಡೆ ಯೂರಿನ್ ಬ್ಯಾಗ್ ಇರುತ್ತೆ, ಅದ್ರ ಹಿಂದೆ ಗರ್ಭಕೋಶ ಇದೆ. ಸೊ ಇಲ್ಲಿ ಸೋಂಕಾದ್ರೆ ಗರ್ಭಕೋಶಕ್ಕೆ ಸೋಂಕಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಯೂರಿನ್ ಇನ್ಫೆಕ್ಷನ್ ಎಷ್ಟು ಬೇಗ ಕಂಡಿಡ್ಕೊಂಡು ಎಷ್ಟು ಬೇಗ ಆಂಟಿಬಯೋಟಿಕ್ಸ್, ಪ್ರೆಗ್ನೆಂಟಿಗೆ ಬೇಕಾಗುವಂತ ಸೇಫ್ ಆಂಟಿಬಯೋಟಿಕ್ಸ್ ಕೊಡ್ತೀವೋ ಅಷ್ಟು ಬೇಗ ಪ್ರೆಗ್ನೆನ್ಸು ಆರಾಮ ಆಗ್ತಾರೆ. ಇನ್ನೊಂದೇನಂದ್ರೆ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆದ್ರೆ ಅಬಾರ್ಷನ್ ಆಗ್ಬಿಡ್ತಾರೆ. ಯೂರಿನ್ ಇನ್ಫೆಕ್ಷನ್ ಆದ್ರೆ ನಾನು ಹೇಳಿದ ಗರ್ಭಕೋಶಕ್ಕೆ ಸೋಂಕಾಗುತ್ತೆ, ಗರ್ಭಕೋಶಕ್ಕೆ ಸೋಂಕಾದ್ರೆ ಫಸ್ಟ್ ಬಿಳಿ ಮುಟ್ಟು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಕೆಲವೊಬ್ಬರಲ್ಲಿ ಕನ್ಸೀವ್ ಆದ್ರೂ ಕೂಡ ಹೊಟ್ಟೆಯಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿರಲ್ಲ. ಕೆಲವೊಬ್ಬರಿಗೆಲ್ಲ ಏನು ಹೊಟ್ಟೆ ಸಂಗಾತ ಇರುತ್ತೋ ಅದರಿಂದ 9 ತಿಂಗಳಾದ್ರೂ ನೋಡ್ತಾ ನೋಡ್ತಾನೆ ಡಿಲಿವರಿ ಹೋಗುತ್ತದೆ. ಸೊ ಈ ಒಂದು ಲಾಜಿಕ್ ಏನಂತ ಗೊತ್ತಾಗ್ತಿಲ್ಲ. ಹೈಟ್ ಸರ್, ಆಕ್ಚುಲಿ ಇಂಡಿಯನ್ ಆವರೇಜ್ ಬಂದು 4'7". 4'7" ಗಿಂತ ಕಮ್ಮಿ ಆಗಿರೋರಿಗೆ ಶಾರ್ಟ್ ಪ್ರೈಮಿ ಅಂತಾನೆ ಹೇಳ್ತೀವಿ, ಶಾರ್ಟ್ ಪ್ರೆಗ್ನೆಂಟ್ ಅಂತಾನೆ ಹೇಳ್ತೀವಿ. ಸೊ ಕಮ್ಮಿ ಇರೋರ್ಗೆ ಹೊಟ್ಟೆ ಜಾಸ್ತಿ ಕಾಣುತ್ತೆ, ಕುಳ್ಳಕ್ಕಿರೋರ್ಗೆ. ಸ್ವಲ್ಪ ಉದ್ದಕ್ಕಿರೋರ್ಗೆ ಗರ್ಭಕೋಶ ಸ್ವಲ್ಪ ಬೆಳೆದ್ರೂ ಸಹ ದಪ್ಪ ಕಾಣೋದಿಲ್ಲ. ಅದು ಬಿಟ್ರೆ ಅವರು ಸಪೂರ್ವಾಗಿದ್ರೆ, ಪ್ರೆಗ್ನೆಂಟ್ ಮುಂಚೆ ಸಪೂರ್ವಾಗಿದ್ರೆ ಅವ್ರ ಹೊಟ್ಟೆ 7 ತಿಂಗಳು ಆದ್ಮೇಲೆ ಕಾಣೋದು. ಫಸ್ಟ್ 6-7 ಮಂತ್ಸ್ ಮಗು ಜೋರಾಗಿ ಬೆಳೆಯೋದೇ ಇಲ್ಲ. ಮಗು 7 ತಿಂಗಳಲ್ಲಿ ಸುಮಾರು 1 kg ಇರುತ್ತೆ, 8 ತಿಂಗಳಿಗೆ 2 kg ಆಗುತ್ತೆ.
9 ತಿಂಗಳಿಗೆ 3 kg ಆಗುತ್ತೆ. ಸೊ ಲಾಸ್ಟ್ 3 months ಅಲ್ಲೇ ಹೊಟ್ಟೆ ಕಾಣಿಸೋದು ಎಲ್ರಿಗೂ. ಅಲ್ಲಿವರೆಗೂ ಫಸ್ಟ್ 6 months ಯಾರ್ದು ಹೊಟ್ಟೆ ಸಪೂರ ಅಂದ್ರೆ ಮೊದ್ಲೇ ಅವ್ರು ಸಪೂರ ಇರ್ತಾರೆ, ಅವ್ರು ಸಣ್ಣನೇ ಇರ್ತಾರೆ. ಸೊ ಅಂತವ್ರಿಗೆ ಹೊಟ್ಟೆ ಕಾಣಿಸೋ ಚಾನ್ಸಸ್ ತುಂಬಾ ಕಮ್ಮಿ. ಪ್ರೆಗ್ನೆಂಟ್ ಲೇಡಿಗೆ ಪಪಾಯ ತಿನ್ನಬಾರ್ದು ಅಂತ ಕೂಡ ಕೆಲವರು ಕೇಳ್ತಿದ್ದಾರೆ. ಸೊ ಇದು ಯಾಕೆ ಅಂತ? ರಾ ಪಪಾಯದಲ್ಲಿ ಏನೂ ತೊಂದರೆ ಇಲ್ಲ, ಬಟ್ ಇನ್ನು ಹಣ್ಣಾಗದೇ ಇರೋ ಪಪಾಯದಲ್ಲಿ ಅಬಾರ್ಟಿಫಿಷಿಯಂಟ್ ಅಂದ್ರೆ ಯೂಟ್ರಸ್ ನ ಕಾಂಟ್ರಾಕ್ಟ್ ಮಾಡುವಂತ ಒಂದು ಕೆಮಿಕಲ್ಸ್ ಇದೆ, ಅದನ್ನ ಕೊಡ್ಬೇಡಿ ಅಂತ. ಎಳ್ಳಲ್ಲೂ ಇದೆ, ಪೈನಾಪಲ್ ಅಲ್ಲೂ ಇದೆ. ಇವ್ 3 ಬಿಟ್ಟು ಇದೆಲ್ಲ ತಿನ್ನವ ಅಂತ ಹೇಳೇ ಕಳಿಸ್ತೀನಿ, ಬಟ್ ಆದ್ರೂ ಮನೇಲಿ ಎಲ್ಲ ಕೊಡೋದಿಲ್ಲ. ಈ 3ಕ್ಕೆ ನಮ್ಮ ಬುಕ್ಸ್ ಅಲ್ಲಿ ಪುರಾವೆ ಇದೆ, ಇನ್ಯಾವುದಕ್ಕೂ ಪುರಾವೆ ಇಲ್ಲಮ್ಮ ಅಂತ ಹೇಳ್ತೀನಿ. ಹಾಗಂತ ಗೋಬಿ ಮಂಚೂರಿ ತಿನ್ನು, ಪಾನಿಪುರಿ ತಿನ್ನು ಅಂತ ನಾ ಹೇಳೋದಿಲ್ಲ. ಹೆಲ್ದಿ ಆಗಿ ತಿನ್ನು, ನಿಂಗೆ ಏನ್ ಬಯಕೆ ಇದೆ ಅದನ್ನ ಲಿಮಿಟ್ ಆಗಿ ತಿನ್ನು. ಸಾಕಷ್ಟು ಹೆಣ್ಮಕ್ಳು ಈಗ ಕನ್ಸ್ಯೂಮ್ ಆದ ನಂತರ ದಿನ ದಿನ ಅವ್ರಿಗೆ ಮನಸ್ಸಿನ ವೇದನೆ ಅಂದ್ರೆ ಒಬ್ಬ ಗರ್ಭಿಣಿಗೆ ದಿನ ದಿನ ಕೂದಲು ಸಮಸ್ಯೆಗಳು ಬರ್ತಾ ಇರ್ತಾರೆ, ಮನಸ್ಸಿಗೆ ಕುಗ್ತಾ ಇರ್ತಾರೆ. ಸೊ ಈ ಒಂದು ಕಾರಣಗಳು ಯಾಕೆ ಬರ್ತದೆ ಮೇಡಮ್? ಹಾರ್ಮೋನ್ಸ್ ಇಂದ ಸರ್. ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅನ್ನೋದು ಇಡೀ ಪ್ರೆಗ್ನೆನ್ಸಿಯಲ್ಲಿ ಮಗುನ ಕಾಯುವಂತ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಪೀಕ್ ಲೆವೆಲ್ ಅಲ್ಲಿ ಹೋಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಆವಾಗ ಒಂದು ದಪ್ಪ ಆಗ್ತಾರೆ, ಇನ್ನೊಂದು ಹೇರ್ ಲಾಸ್ ಆಗುತ್ತೆ, ಇನ್ನು 3ನೇದು ಮೂಡ್ ಇರಿಟೇಷನ್ಸ್, ಅದಕ್ಕೆ ಸಂಬಂಧ ಅದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ. ಇವೆಲ್ಲದಕ್ಕೂ ಒಂದೇ ಟೆಂಡರ್ ಲವ್ ಅಂಡ್ ಕೇರ್, ಒಂದೇ ಟ್ರೀಟ್ಮೆಂಟ್. ಇದ್ರ ಬಗ್ಗೆ ಒಂದು ಅವ್ರಿಗೆ ಅವೇರ್ನೆಸ್ ಹೇಳ್ಬೇಕು. ಇದು ನೀನಲ್ಲಮ್ಮ, ನಿನ್ ಹಾರ್ಮೋನ್ಸ್, ಇದು ನೀನ್ ಬದಲಾವಣೆ ಆಗಿಲ್ಲ. ನಿನ್ನೊಳಗಿರೋ ಹಾರ್ಮೋನ್ಸ್ ಬದಲಾವಣೆ ಆಗಿರೋದಕ್ಕೆ ನಿನ್ನ ಪ್ರಕೃತಿ ಬದಲಾವಣೆ ಆಗ್ತಾ ಇದೆ. ನೀನು ಇದನ್ನ ಹೇಗ್ ಸರಿಪಡಿಸ್ಕೋಬಹುದು? ಇಷ್ಟು ಕಿಲೋಮೀಟರ್ ನಡಿಬೇಕು ಡೈಲಿ, ಇಷ್ಟು ನೀರ್ ಕುಡಿಬೇಕು, ಇಂತ ಆರೋಗ್ಯವಾದ ಫುಡ್ ತಗೋಬೇಕು, ಈ ತರದ್ ಬಟ್ಟೆ ಹಾಕೋಬೇಕು, ಗಾಳಿ ಆಡೋಂತ ಬಟ್ಟೆ, ಆಮೇಲೆ ಈ ತರದ್ ವಾತಾವರಣದಲ್ಲಿ ಇರ್ಬೇಕು. ಸೊ ಯಾರು ಇವ್ರನ್ನ ಬೇಗ ನೋಯಿಸ್ಬೇಡಿ ಅಂತ ಫ್ಯಾಮಿಲಿಯವ್ರಿಗೂ ನಾವು ಹೇಳ್ಬೇಕಾಗುತ್ತೆ. ಸೊ ಪೂರ್ತಿ ಫ್ಯಾಮಿಲಿನೇ 3/4 ಭಾಗ ಟ್ರೀಟ್ಮೆಂಟ್ ಕೊಟ್ರೆ ಇನ್ 1/4 ಭಾಗ ನಾವು ಅಷ್ಟೇ. ಈಗ ಪ್ರೆಗ್ನೆಂಟ್ ಲೇಡಿ ಅವ್ರಿಗೆ ಟೆಸ್ಟ್ ವಿಚಾರಕ್ಕೆ ಬರೋದಾದ್ರೆ ಮೇಡಮ್, ಯಾವ ಟೈಮ್ ಒಂದು ತಿಂಗಳಲ್ಲಿ ಯಾವ ತರ ಡಾಕ್ಟರ್ಗಳು ಒಂದು ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ ಟೆಸ್ಟ್ ವಿಚಾರದಲ್ಲಿ? ಈಗೇನ್ ಇದು ತಾಯಿ ಕಾರ್ಡ್ ಅಲ್ಲಿ ಇದೆ. ಫಸ್ಟ್ 7 months ವರೆಗೂ ತಿಂಗಳಿಗೆ ಒಂದ್ಸಲ ಬಂದ್ರೆ ಸಾಕು. ಅನ್ಲೆಸ್ ಅವ್ರಿಗೆ ಶುಗರು, ಥೈರಾಯ್ಡ್, BP ಶುರು ಆದ್ರೆ ನಾವು ಫ್ರೀಕ್ವೆಂಟ್ ಆಗಿ ಬರಕ್ ಹೇಳ್ಬೋದು. 15 ದಿವಸಕ್ಕೆ ಒಂದ್ಸಲ ಬನ್ನಿ. 7 ತಿಂಗಳು ಆದ್ಮೇಲೆ 9 ತಿಂಗಳವರೆಗೂ 15 ದಿವಸಕ್ಕೆ ಒಂದ್ಸಲ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಸಾಕು. 9 ತಿಂಗಳಾದ್ಮೇಲೆ ವಾರಕ್ಕೆ ಒಂದ್ಸಲ ಹೋಗ್ಬೇಕು ಆಸ್ಪತ್ರೆಗೆ. ಈ ಟೈಮಲ್ಲಿ ಎಲ್ಲ ನಾವ್ ಏನ್ ಮಾಡ್ತೀವಿ, ಚೆಕಪ್ ಅಲ್ಲಿ ತಾಯಿ ತೂಕ ನೋಡ್ತೀವಿ, ತಾಯಿದು BP ನೋಡ್ತೀವಿ, ಪಲ್ಸ್ ನೋಡ್ತೀವಿ, ಟೆಂಪರೇಚರ್ ನೋಡ್ತೀವಿ, ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ನೋಡ್ತೀವಿ. ಅಟ್ಲೀಸ್ಟ್ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ನಾವು ತಾಯಿದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಹಿಮೋಗ್ಲೋಬಿನ್ ಏನಾದ್ರು ಕಮ್ಮಿ ಆಗ್ತಾ ಇದೆಯಾ, ಯೂರಿನ್ ಅಲ್ಲಿ ಏನಾದ್ರು ಪಸ್ಸೆಲ್ಸ್ ಇದೆಯಾ, ಬೇರೆ ಥೈರಾಯ್ಡ್ ಏನಾದ್ರು ಮತ್ತೆ ಚೇಂಜ್ ಆಗಿದ್ಯಾ, ಶುಗರ್ಸ್ ನಾರ್ಮಲ್ ಇದೆಯಾ, ಇಲ್ಲ ಅವ್ರ ಕಂಪ್ಲೇಂಟ್ ಸಂಬಂಧಪಟ್ಟಿದ್ ಯಾವ್ದಾದ್ರು ಪರೀಕ್ಷೆಗಳು ಮಾಡಿಸ್ತೀವಿ. ಫಸ್ಟ್ ಹಾರ್ಟ್ ಬೀಟ್ ಸ್ಕ್ಯಾನ್ 1.5 ತಿಂಗಳಿಗೆ ಮಾಡಿಸಿದ್ರೆ 3ನೇ ತಿಂಗಳಲ್ಲಿ NT ಸ್ಕ್ಯಾನ್ ಅಂತ ಮಾಡ್ತೀವಿ. 6ನೇ ತಿಂಗಳಲ್ಲಿ ಅಥವಾ 5ನೇ ತಿಂಗಳಲ್ಲಿ 5ರಿಂದ 6ನೇ ತಿಂಗಳಲ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. 9ನೇ ತಿಂಗಳಲ್ಲಿ BPP ಸ್ಕ್ಯಾನ್ ಅಂದ್ರೆ ಬಯೋಫಿಸಿಕಲ್ ಪ್ರೊಫೈಲ್. ಸೊ ಅದಕ್ಕೆ 8 ಮಾರ್ಕ್ಗೆ 8 ಬರಬೇಕು. ಮಗು ಕೈ ಆಡಿಸ್ತಾ ಇದ್ರೆ 2 ಮಾರ್ಕು, ಮಗು ಸುತ್ತ ನೀರ್ ಕರೆಕ್ಟ್ ಆಗಿದ್ರೆ 2 ಮಾರ್ಕು, ಮಗು ಹಾರ್ಟ್ ಬೀಟ್ ನಾರ್ಮಲ್ ಇದ್ರೆ 2 ಮಾರ್ಕು, ಆಮೇಲೆ ಮಗು ಉಸಿರಾಟಕ್ಕೆ 2 ಮಾರ್ಕು. ಈ 4 ಬಂದ್ರೆ 2 8/8 ಅಂತ ಹಾಕಿದ್ರೆ ಸೊ BPP ಇಸ್ ನಾರ್ಮಲ್. ಸೊ ಇಷ್ಟು ಸ್ಕ್ಯಾನ್ಸ್, ಇಷ್ಟು ಚೆಕಪ್ಸ್ ಮಾಡಿಸ್ಕೊಂಡು ಆರೋಗ್ಯವಾದ ಮಗುನ ಪ್ರತಿಯೊಂದು ಹೆಣ್ಣು ಹಡಿಬಹುದು. ಟ್ವಿನ್ಸ್ ಬರುತ್ತೆ ಯಾವ ಒಂದು ಟೈಮಲ್ಲಿ ಸಾಧ್ಯತೆ ಇದೆ? ಯಾವ ತುಂಬಾ ಸಾಧ್ಯತೆ ಇದೆ? ಈಗೇನ್ ಇದು ಅನುವಂಶೀಯತೆ ಇದೆ, ಕೆಲವು ಅನುವಂಶೀಯತೆನೂ ಇದೆ. ಯಾರು IVF ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ನಾವು ಓವರಿನ ಎಗ್ ನ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೀವಿ. ಆ ಸ್ಟಿಮ್ಯುಲೇಟ್ ಆಗೋ ಚಾನ್ಸಸ್ ಅಲ್ಲಿ ಟ್ರಿಪ್ಲೆಟ್ಸ್, ಕ್ವಾಡ್ರಿಪ್ಲೆಟ್ಸ್, ಟ್ವಿನ್ಸ್ ಆಗೋ ಚಾನ್ಸಸ್ ಡಬಲ್ ಆಗುತ್ತೆ. ನಾರ್ಮಲ್ ಆಗಿ ಅವ್ರು ಪ್ರೆಗ್ನೆಂಟ್ ಆಗಿದ್ರೆ ಅವ್ರಿಗೆ ಟ್ವಿನ್ಸ್ ಆಗ್ತಿರ್ಲಿಲ್ಲ. ನಾವು ಯಾವಾಗ ಸ್ಟಿಮ್ಯುಲೇಟ್ ಮಾಡಿ ಪ್ರೆಗ್ನೆಂಟ್ ಆಗ್ತಾರೆ ಅವಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಟ್ವಿನ್ಸ್ ಆದಾಗ ಇಟ್ಸ್ ಎ ಡಬಲ್ ಧಮಾಕ. ಎಷ್ಟು ಖುಷಿನೋ ಅಷ್ಟೇ ಜವಾಬ್ದಾರಿ. ಯಾಕೆಂದ್ರೆ 2.5-2.5 kg ಮಗುನ ಎರಡು ಹಡಿತಾರೆ. ಸೊ ಆಲ್ಮೋಸ್ಟ್ 4.5 kg. ಸೊ ಒಂದು ಗರ್ಭಕೋಶದಲ್ಲಿ ಅದಕ್ಕೆ ಜಾಗ ಆಗ್ಬೇಕು. ಅಷ್ಟು ಜಾಗ ಆಗ್ಬೇಕು ಅಂದ್ರೆ ಅದಕ್ಕೆ ಅಷ್ಟು ಪೌಷ್ಟಿಕಾಂಶ ಬೇಕು, ಅಷ್ಟು ಮೆಡಿಸಿನ್ಸ್, ಅಷ್ಟು ಆರೋಗ್ಯವಾದ ಲೈಫ್ ಸ್ಟೈಲು, ಆಮೇಲೆ ಅಷ್ಟೇ ಹತ್ರದ ಚೆಕಪ್ಸ್.
ರಿಪೀಟ್ ಸ್ಕ್ಯಾನ್ ಮಾಡ್ತೀವಿ ಅವಾಗ ನಾವು ಪ್ರತಿ ತಿಂಗಳು ಸ್ಕ್ಯಾನ್ ಮಾಡ್ತೀವಿ. ಆಮೇಲೆ ಸ್ಕ್ಯಾನ್ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಮಗುಗೆ. ನೀವು 100 ಸ್ಕ್ಯಾನ್ ಮಾಡಿದ್ರು 1 ಸ್ಕ್ಯಾನ್ ಮಾಡಿದ್ರು 2 ಒಂದೇ. ಎಕ್ಸ್ರೇ ಮಾತ್ರ ಒಂದ್ಸಲನು ಮಾಡಿಸ್ಬಾರ್ದು. ಸ್ಕ್ಯಾನಿಂಗ್ ಅನ್ನೋದು ಅಲ್ಟ್ರಾ ಸೌಂಡ್, ಸೊ ಸೌಂಡ್ ವೇವ್ ಅದು. ಇಟ್ಸ್ ನಾಟ್ ಎ ರೇಡಿಯೋ ಆಕ್ಟಿವ್ ವೇವ್, ಇಟ್ ಈಸ್ ಎ ಸೌಂಡ್ ವೇವ್. ಸೌಂಡ್ ವೇವ್ ಈಸ್ ಹಾರ್ಮ್ಲೆಸ್. ಸೊ ಎಷ್ಟು ಸಲ ಸ್ಕ್ಯಾನ್ ಮಾಡಿಸಿದ್ರು ಅದಕ್ಕೆ ಮಗು ಹೀಗಾಯ್ತು. ಸೊ ಆಕ್ಚುಲಿ ಸ್ಕ್ಯಾನ್ ಅನ್ನೋದು ತಾಯಿಗೆ ವರದಾನ. ಅಕಸ್ಮಾತ್ 3 ತಿಂಗಳಲ್ಲೋ 5 ತಿಂಗಳ ಒಳಗಡೆ ಅಲ್ಲ 9 ತಿಂಗಳ ಒಳಗಡೆ ಯಾವ್ದಾದ್ರು ತೊಂದರೆ ಇರುವಂತ ಮಗು ಹುಟ್ಟಿದ್ರೆ ಮೊದ್ಲೇ ನೋಡ್ಕೊಂಡು ಮೊದ್ಲೇ ಡೆಲಿವರಿ ಮಾಡಿಸ್ಕೊಂಡು ಅದರಿಂದ ಆ ಎಮೋಷನಲ್ ಟರ್ಮಲ್ ಏನಿರುತ್ತೆ, ಡೆಲಿವರಿ ಆಗಿ ಮಗುನ ಸಾಕಿ ಮಗು ಹೊರಟೋದ್ರೆ ಎಷ್ಟು ನೋವಾಗುತ್ತೆ. ಬಟ್ ಮೊದ್ಲೇ ಅದ್ರದ ತೊಂದರೆಗಳನ್ನ ನಾವು ಕಂಡಿಡಿದ್ಬಿಟ್ಟು ಮೊದ್ಲೇ ಅದನ್ನ ಸರಿಪಡಿಸಕ್ಕಾದ್ರೆ ಸರಿಪಡಿಸೋದು, ಇಲ್ಲ ಟರ್ಮಿನೇಷನ್ ಮಾಡೋದಿದ್ರೆ ಟರ್ಮಿನೇಷನ್ ಮಾಡೋದು, ಇದೊಂದು ವರ USG. ಮೇಡಮ್, ಈಗ ಕ್ಲೋಸ್ ಬ್ಲಡ್ ರಿಲೇಷನ್ ಅಲ್ಲಿ ಮದುವೆ ಆಗೋದ್ರಿಂದ ಆ ಮಗುವಿಗೆ ಒಂದು ಅಂಗವೈಕಲ್ಯತೆ ಬರ್ತದೆ ಅಂತ ಕೂಡ ಸಾಕಷ್ಟು ವರದಿಗಳು ಹೇಳ್ತಿದ್ದಾರೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಯಾವ ತರ, ಅಂದ್ರೆ ಏನ್ ಸಮಸ್ಯೆಯಿಂದ ಬರುತ್ತೆ? ಅನುವಂಶೀಯತೆ ಮೇಜರ್ ಕಾರಣ ಆಗುತ್ತಾ ಹಿಂಗೆ ಅಂತ? ಅನುವಂಶೀಯತೆ ಅಲ್ಲ, ಇಲ್ಲಿ ಒಂದೇ ಫ್ಯಾಮಿಲಿ ಜೀನ್ಸ್, ಇದು ಜೆನೆಟಿಕ್ಸ್. ಸೊ ಕಾನ್ಸಾಂಗ್ವಿನಸ್ ಮ್ಯಾರೇಜಸ್ ಅಂತ ಹೇಳ್ತೀವಿ, ಅಂದ್ರೆ ಸೋದರಿಕೆಯಲ್ಲಿ ನನ್ನ ತಮ್ಮನಿಗೆ ನನ್ನ ಮಗಳನ್ನ ಕೊಡೋದು, ಇಲ್ಲ ನನ್ನ ಸೋದರ ಸೊಸೆ ಮಾಡ್ಕೊಳ್ಳೋದು, ಈ ತರ ಮಾಡಿದಾಗ ಸೇಮ್ ಫ್ಯಾಮಿಲಿ ಕಸಿನ್ಸ್ ಮಾಡ್ಕೊಂಡಾಗ ಅಥವಾ ಅತ್ತೆ ಮಾವ ಸೊಸೆ ಮಾಡ್ಕೊಂಡಾಗ ಮದ್ವೆಗಳು ಎಲ್ಲಾನು ಸೇಮ್ ಜೀನ್ಸ್ ಆಗಿರೋದ್ರಿಂದ ಅವ್ರೇನಾದ್ರೂ 4 ಮಕ್ಕಳು ಹಾಡಿದ್ರೆ 1ಕ್ಕೋ 2ಕ್ಕೋ 5 ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಮಕ್ಳಿಗೂ ಅಲ್ಲ, ಯಾಕೆಂದ್ರೆ ನಾವು ಸೋದರಿಗೆಲ್ಲ ಎಷ್ಟು ಸಂಬಂಧಗಳು ನೋಡಿಲ್ಲ, ಅವ್ರ ಮಕ್ಳೆಲ್ಲ ಆರಾಮಾಗಿರೋರ್ನು ನೋಡಿಲ್ಲ. ಸೊ ಒಂದು ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ, ಪ್ರಾಬ್ಲಮ್ ಇರುವಂತ ಮಗು ಹುಟ್ಟೋ ಚಾನ್ಸಸ್. ಈಗ ನಾನು ಬೇರೆ ಸಂಬಂಧ ಮಾಡಿದಾಗ ಅವ್ರಿಗೆ ರಿಸ್ಕ್ 10% ಇದ್ರೆ ಸೋದರಿಕೆ ಮಾಡ್ಕೊಂಡಾಗ 25% ಆಗುತ್ತೆ. ಇಟ್ಸ್ ನಾಟ್ 100% ರಿಸ್ಕ್. ಎಲ್ಲ ಮಕ್ಕಳು ಪ್ರಾಬ್ಲಮ್ ಆಗಲ್ಲ, 4 ಹಾಡಿದ್ರೆ 1 ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಆ ಮಗು ಯಾವಾಗ ಹುಟ್ಟುತ್ತೆ ಅನ್ನೋದೇ, ಅದೇ ಫಸ್ಟ್ ಹುಟ್ಟಿದ್ರೆ ಅದು ಅಬಾರ್ಷನ್ ಆದ್ರೆ ಅಥವಾ ಆ ಮಗು ಬುದ್ಧಿಮಾಂದ್ಯ ಮಗು ಹುಟ್ಟಿದ್ರೆ ಈ ಚಾನ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವಾಗ ಸೇಮ್ ಫ್ಯಾಮಿಲಿ ಜೀನ್ಸ್ ಇದ್ದಾರೆ. ಫೈನಲಿ ಒಬ್ಬ ಹೆಣ್ಣು ಕನ್ಸೀವ್ ಆಗಬೇಕಾದ್ರೆ ಎಗ್ ಕ್ವಾಲಿಟಿ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಯಾವ ಮಟ್ಟದಲ್ಲಿ ಇರಬೇಕು? ಈಗೇನ್ ಆರೋಗ್ಯಪೂರ್ಣ, ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಸ್ಕೋರ್ ಇರುತ್ತೆ. ನಾನು ಹೇಳೋದು 18 ವರ್ಷಕ್ಕೆ ಶಿ ಇಸ್ ರೆಡಿ ಟು ಹ್ಯಾವ್ ಎಗ್ಸ್. ಮಗು ತಾಯಿ ಗರ್ಭದಲ್ಲಿ ಇದ್ದಾಗ, ಹೆಣ್ಣು ಮಗು ತಾಯಿ ಗರ್ಭದಲ್ಲಿ ಇದ್ದಾಗಲೇ 4 ಮಿಲಿಯನ್ ಎಗ್ಸ್ ಇರುತ್ತೆ ಅವಳ ಹತ್ರ. ಅವಳು ಡೆಲಿವರಿ ಆಗೋಷ್ಟರಲ್ಲಿ 4 ಲಕ್ಷ ಆಗುತ್ತೆ. 40 ಮಿಲಿಯನ್ ಇದ್ದಿದ್ದು 4 ಲಕ್ಷ ಆಗುತ್ತೆ. 4 ಲಕ್ಷ ಇರೋದು ಇಡೀ 13 ವರ್ಷದವರೆಗೂ ಅದೇನು ಡಿವೈಡ್ ಆಗಲ್ಲ, ಮೆನಾರ್ಕಿ ಆಗುತ್ತಲ್ಲ, ಋತುಸ್ರಾವ ಶುರು ಆಗುತ್ತಲ್ಲ, ಆವಾಗಿಂದ ಎಗ್ ರಿಲೀಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಡೀ ಜೀವಮಾನದಲ್ಲಿ ಎಷ್ಟು ಎಗ್ಸ್ ರಿಲೀಸ್ ಆಗ್ಬೋದು? ಅವರು 47ರಿಂದ 52 ವರ್ಷದ ಒಳಗಡೆ ಮೆನೋಪಾಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಎಗ್ ರಿಲೀಸ್ ಮಾಡೋ ಕೆಪಾಸಿಟಿ ಇದೆ. ಸೊ ತಾಯಿ ಆಗೋ ಕೆಪಾಸಿಟಿ ನಮ್ಗೆ 52ಕ್ಕೆ ನಿಂತೋದ್ರೆ ತಂದೆ ಆಗೋ ಕೆಪಾಸಿಟಿ 100 ವರ್ಷದವರೆಗೂ ಇರುತ್ತೆ ಗಂಡಸರು. ಮೇನ್ ನಾನು ಹೇಳೋದು ಫರ್ಟೈಲ್ ಪೀರಿಯಡ್ ಅಲ್ಲಿ ಇದ್ದಾಗ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ ಫರ್ಟೈಲ್ ಪೀರಿಯಡ್ ಅಲ್ಲೂ ಅವಳ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿದ್ರೆ, ತುಂಬಾ ಸ್ಮೋಕ್ ಮಾಡೋದು, ಕುಡಿಯೋದು, ಜಂಕ್ ಫುಡ್ ತಿನ್ನೋದು, ಒಳ್ಳೆ ಲೈಫ್ ಸ್ಟೈಲ್ ಇಲ್ಲದೆ ಇರೋದು, ಅವಾಗ ಯಾವ ವಯಸ್ಸಾದ್ರೂ ಎಗ್ ಕೆಪಾಸಿಟಿ, ಎಗ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಅದೇ ರೀತಿ ಸ್ಪರ್ಮ್ಸ್, ಪಾನ್ ಪರಾಗ್, ಗುಟ್ಕಾ ಇವೆಲ್ಲ ಆದಾಗ, ಕುಡಿಯೋದು ಜಾಸ್ತಿ ಇದ್ದಾಗ ಅದರಿಂದನೂ ಸ್ಪರ್ಮ್ಸ್ ಕೌಂಟ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಸ್ಪರ್ಮ್ಸ್ ಕೌಂಟ್ ಇನ್ನೂ ಬೇಗ ಕಮ್ಮಿ ಆಗೋದು ಅಂದ್ರೆ ಇದರಿಂದ ಅನ್ಹೈಜಿನಿಕ್ ಪ್ರಾಕ್ಟೀಸಸ್, ಲೈಕ್ ಅವರು ಸ್ನಾನನೇ ಮಾಡಲ್ಲ, ಟೈಟ್ ಬಟ್ಟೆ ಹಾಕೊಳ್ಳೋದು. ಕೆಲವರು ಡ್ರೈವರ್ಗಳು, ಲಾರಿ ಡ್ರೈವರ್ ಅವರೆಲ್ಲ ಲಾಂಗ್ ಹೋಗ್ತಾರೆ, 3 ದಿವಸ 4 ದಿವಸ. ಇದರಿಂದ ಏನಾಗುತ್ತೆ, ಆಕ್ಚುಲಿ ಟೆಸ್ಟಿಸ್ ಬಾಡಿ ಕೆಳಗಿರುತ್ತೆ ಅಲ್ವಾ? ಯಾಕಿದೆ? ಪ್ರಕೃತಿನೇ ಅದನ್ನ ಕೆಳಗಿಟ್ಟಿರೋದು ಯಾಕೆ? ಟೆಂಪರೇಚರ್ ಕಮ್ಮಿ ಇರ್ಬೇಕಲ್ಲಿ ಅಂತ. ಯಾವಾಗ ಜೀನ್ಸ್ ಹಾಕೋತೀವಿ, ಟೈಟ್ ಬಟ್ಟೆ ಹಾಕೋತೀವಿ, ಆಮೇಲೆ ತುಂಬಾ ಹೊತ್ತು ಸೀಟ್ ಮೇಲೆ ಕುತ್ಕೊಂಡು ಯಾವ್ದೇ ರೀತಿ ಗಾಳಿ ಆಡದೇ ಇರೋ ಬಟ್ಟೆ ಹಾಕೊಳ್ತೀವಿ, ಒಳ್ಳೆ ಟೆಸ್ಟಿಸ್ ಇದ್ರೂ ಕೂಡ ಸ್ಪರ್ಮ್ಸ್ ಸತ್ತೋಗ್ತವೆ. ಆದ್ರೆ ಎಲ್ಲರೂ ಏನ್ ಅನ್ಕೋತಾರೆ, ಹೆಣ್ಣಿಗೆ ಹಡಿಯೋ ಶಕ್ತಿ ಇಲ್ಲ, ಅವಳಲ್ವಾ 9 ತಿಂಗಳು ಸಾಕ್ಬೇಕಾಗಿರೋದು, ಅವಳ ಬಾಡಿಯಲ್ಲಲ್ವಾ ಎಲ್ಲ ಆಗ್ಬೇಕಾಗಿರೋ ಚೇಂಜಸ್, ನನ್ ಬಾಡಿಯಿಂದ ಅಲ್ಲ. ಸೊ ನಾನು ಸಂಭೋಗ ಮಾಡಿದಾಗ ನಾನ್ ಕೊಟ್ಟಿರೋ ಸ್ಪರ್ಮು ಹೆಲ್ದಿ ಇಲ್ಲ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ದೇ ವಿಲ್ ನೆವರ್ ಅಕ್ಸೆಪ್ಟ್. ಸೊ ಯಾವಾಗ ನಾವು
ಗಂಡ ಹೆಂಡತಿ ಅನ್ನೋದು ಹ್ಮ್. ಸ್ವಿಚ್ ಅಂಡ್ ಲೈಟ್ ಅಂತ ಅನ್ಕೋತೀವಿ. Okay. ಆವಾಗ ಇಬ್ಬರದು ಪರೀಕ್ಷೆ ನಡೆಯುತ್ತೆ. ಓಕೆ ಇಡೀ ರೂಮ್ಗೆ ಬೆಳಕು, ಹ್ಮ್. ಸ್ವಿಚ್ ಇರ್ಬೇಕು, ಲೈಟ್ ಇರ್ಬೇಕು. ಎಸ್ ಕರೆಕ್ಟ್. ಸೊ ಸ್ವಿಚ್ಚಿನ ಪಾತ್ರನೇ ಇಲ್ಲ, ಲೈಟ್ ಅನ್ನು ರಿಪೇರಿ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.